ರೋಡ್ಸ್ ಓದಿರೋದು. ಇಲ್ಲಿ ರೋಡ್ಸ್ ಸರಿ ಇಲ್ಲ, ಅದು ಸುಮಾರು ಒಂದು 10 ವರ್ಷದಿಂದ ಹಿಂಗೆ ಐತೆ ರೋಡು. ನಾವು ಹೇಳ್ತಾನೆ ಇದೀವಿ, ಅಧ್ಯಕ್ಷರುಗಳಿಗೆಲ್ಲ ಹೇಳ್ದೋ, ಅವರು ಮಾಡಿಸ್ಕೊಡ್ತೀನಿ ಅಂತ ಬರೀ 5 ವರ್ಷದಿಂದ ಬರೀ ಹೇಳೋದೇ ಆಯ್ತು. GT ದೇವೇಗೌಡರಿಗೂ ಹೇಳಾಯ್ತು. ಸ್ವಲ್ಪ ಜೋರಾಗಿ ಹೇಳಿ, ಆರಾಮಾಗಿ ಮಾತಾಡಿ, ಏನಿಲ್ಲ. ಕರೆಕ್ಟ್ ಆಗೈತೆ. GT ದೇವೇಗೌಡರಿಗೆಲ್ಲ ಹೇಳಾಯ್ತು, ಲೆಟ್ರನ್ನು ಕೊಟ್ಟಿದ್ದೀವಿ, ನಗರಸಭೆಗೂ ಲೆಟ್ರ್ ಕೊಟ್ಟಿದ್ದೀವಿ. ಯಾವ ರೋಡು ರಸ್ತೆ ರೆಡಿ ಆಗಬೇಕು ಅಂತ? ಬೆಳವಾಡಿ ಸ್ಕೂಲ್ ರೋಡ್ ಸರ್ಕಾರಿ ಪ್ರೌಢಶಾಲೆ ಬೆಳವಾಡಿ. ಇದು ಸರ್ಕಾರಿ ಪ್ರೌಢಶಾಲೆ ಬೆಳವಾಡಿ. ಮಕ್ಕಳಿಗೆ ತೊಂದರೆ ಆಯ್ತು. ನಾವು ಓದ್ತಿದ್ವಿ ಇಲ್ಲೇನೆ, ಇದೇ ಸ್ಕೂಲಲ್ಲಿ ಓದಿರೋದು. ನಾವು ಇಲ್ಲಿ 3 ವರ್ಷ ಓದಿರೋದು ಇದೇ ಸ್ಕೂಲಲ್ಲಿ. ಈಗ ನೀವು ಏನ್ ಮಾಡ್ತಾ ಇರೋದು? ನೀವು ನಾವು ವರ್ಕ್ ಮಾಡ್ತಾ ಇದ್ದೀರಾ? ಓಕೆ. ಈಗ ನೀವು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? ನಮ್ಗೆ ಇಲ್ಲಿ ಸ್ಕೂಲ್ ಮಕ್ಳಿಗೆ ಬಸ್ ಬರ್ತಿತ್ತು, ಅದು ನಿಲ್ಸ್ಬಿಟ್ರು. ಇಲ್ಲಿ ನಿಮ್ಮ ಇದರಿಂದ ಗೌರ್ಮೆಂಟ್ ಇಂದ ಅಲ್ಲಿಂದ ಇಲ್ಲಿಗೆ ಬಸ್ ಬರ್ತಿತ್ತು. ಬಸ್ ಸ್ಟಾಪ್ ಆಗಿದೆ, ರೋಡ್ ಎಲ್ಲ ಕಿತ್ತೋಗಿದೆ. ಅಲ್ಲಿ ಮಕ್ಳು ಓಡಾಡ್ಬೇಕಾರೆ ಸ್ಮೆಲ್ಲು, ಕೆರೆ ಸ್ಮೆಲ್ಲು. ಕೆರೆ ತುಂಬ ಹೋಗ್ಬಿಟ್ರೆ ರೋಡ್ಗೆಲ್ಲ ಬರ್ತದೆ. ಹೌದಾ? ಕೆರೆ ತುಂಬಾ ಮಳೆ ಟೈಮಲ್ಲಿ. ಹೌದಾ? ಈಗ ನಿಮ್ಮ ಗ್ರಾಮದಲ್ಲಿ ಹಿರಿಯರಿಗೆ ಅಥವಾ ಗ್ರಾಮದ ಮುಖಂಡರು ಇರ್ತಾರೆ, ಅವ್ರಿಗೆಲ್ಲ ತಿಳಿಸಿದೀರಾ? ಲೆಟರ್ನು ಕೊಟ್ಟಾಯ್ತು, ನಗರಸಭೆಗೂ ಲೆಟರ್ ಕೊಟ್ಟಿದ್ದೀವಿ. ಎಷ್ಟು ವರ್ಷ ಆಯ್ತು ಕೊಟ್ಟಿಲ್ಲ? 4 ವರ್ಷದಿಂದ ಬರೀ ಕೊಡ್ಕೊಂಡೇ ಬರೋದಾಯ್ತು. ಅವ್ರು ಏನು ಮಾಡಿಸ್ತೀವಿ ಬರ್ತೀರಾ, ಮೀಟಿಂಗ್ ಟೈಮಲ್ಲಿ ಬರ್ತಾರೆ, ಮಾತು ಮಾಡಿಸ್ತೀವಿ ಅಂತ ಹೇಳ್ತಾರೆ, ಏನು ಮಾಡ್ಸಲ್ಲ, ಸುಮ್ಮನೆ ಹೊಂಟೈತಾರೆ. ಇಲ್ಲಿ ಯಾರು ಅಧಿಕಾರಿಗಳು ಬರಲ್ವಾ? ಯಾರು ಬರಲ್ಲ. GT ದೇವೇಗೌಡರು ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. GT ದೇವೇಗೌಡರು ಬಂದ್ರು, ಮಾಡಿಸ್ಕೊಡ್ತೀನಿ ಅಂದ್ರು. 2 ವರ್ಷದಿಂದ ಬರೀ ಮಾಡಿಸ್ಕೊಡೋದ್ರಲ್ಲೇ ಅವ್ರೆ, ಏನು ಮಾಡಿಸಲೇ ಏನಿಲ್ಲ. ಅವ್ರ ಗಮನಕ್ಕೆ ತಂದಿದ್ದೀರಲ್ಲ? ಎಲ್ಲ ತಂದಿದ್ದೀವಿ. ಸ್ಯಾಂಕ್ಷನ್ ಆಗಿಲ್ಲ ಅಂತಾರೆ. ಸ್ಯಾಂಕ್ಷನ್ ಆಗಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ. ಅವ್ರು ಏನ್ ಹೇಳ್ತಾರೆ, ದುಡ್ಡಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ ಅಂತ ಅವ್ರು ಹೇಳೋದು. ಇನ್ನೊಂದ್ಸಲ ನಾವು ಒಂದ್ಸಲ ಇವಾಗ ಯಾವ ರಸ್ತೆ ಏನು ಅಂತ ನಮ್ಗೊಂದು ವಾಟ್ಸಪ್ ಮುಖಾಂತರ ಕಳ್ಸ್ಕೊಡ್ಬೇಕು. ಆ ರಸ್ತೆ ಒಂದು ಫೋಟೋ ವಿಡಿಯೋ ಎಲ್ಲಪ್ಪ. ನೀವು ಇದೇ ಸ್ಕೂಲಲ್ಲಿ ಓದ್ಬಿಟ್ಟು ಅದಕ್ಕೆ ಇವ್ರು ಸ್ಕೂಲ್ ಅವ್ರಿಗೆ ಅನುಕೂಲ ಆಗಲಿ. ನಾವು ಅನ್ಭವಿಸಿರೋದು ಬೇಡ, ಇವ್ರ ಮಕ್ಳುಗಳರು ಮುಂದೆ ಓದೋರು ಒಂದ್ ಸ್ವಲ್ಪ ಚೆನ್ನಾಗಿ ಬರ್ಲಿ. ಆಮೇಲೆ ಇಲ್ಲಿ ರೋಡ್ ಎಲ್ಲ ನೋಡಿ ಯಾರು ಈ ಸ್ಕೂಲ್ ಸೇರಿಸ್ತಿಲ್ಲ, ಹೊರಗಡೆ ಕರ್ಕೊ ಊಟ್ಕಳಿ ಇಲ್ವಲ್ಲ, ಆ ಕಡೆ ಸೈಡ್ ಕರ್ಕೊ ಸೇರಿಸ್ತಾರೆ. ಈಗ ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಸಲ್ ಬಿಟ್ಬಿಟ್ಟವ್ರೆ, ಎಲ್ಲ ಹೊರಗಡೆ ಸೇರಿಸ್ತಾರೆ. ನೀವೇನ ಮಾತಾಡ್ತಾರೆ? ಯೂತ್ಗಳು ಇವತ್ತು ಈ ಥರ ಯೂತ್ಗಳು ಮುಂದೆ ಬಂದರೆ ನಾಳೆ ದಿವಸ ಮುಂದೆ ಅಭಿವೃದ್ಧಿ ಈ ಥರ ಕಾರ್ಯಗಳಾಗುತ್ತೆ. ನೀವು ಈ ಥರ ಹೇಳೋದ್ರಿಂದ ಒಂದು ಅಡ್ವಾಂಟೇಜ್. ನಿಮ್ಮ ಹೆಸರು ಏನಪ್ಪ? ಯೋಗೇಶ್ ಅಂತ. ನಿಮ್ಮದು? ಮನೋಜ್. ನಾಗೇಶ್ ಅಂತ. ಈಗ ರೋಡ್ ಹೆಂಗಿದೆ ಅಂತ ಒಂದ್ಸಲ ನೋಡ್ಬೋದು. ಇವತ್ತು ನಮ್ಮ ಫಾಲೋವರ್ ಅವರು ಇಲ್ಲಿ ಒಂದು ಬೆಳವಾಡಿ ಹತ್ರ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿ ಯಾರೋ ತೀರೋಗ್ಬಿಟ್ಟು ಅಂತ ಬೆಳವಾಡಿ ಹೈಸ್ಕೂಲಲ್ಲಿ. ಅದಕ್ಕೋಸ್ಕರ ರಸ್ತೆಯಲ್ಲಿ ಗುಂಡಿ ಇದೆ, ಸರಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ, ಆದಷ್ಟು ಬೇಗ ರಸ್ತೆ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಫ್ಲೈಓವರ್ ಕೆಳಗಡೆ ನೀರು ಹರಿತಾ ಇತ್ತು, ಅದನ್ನು ರೆಡಿ ಮಾಡಿ ಅಂತ ಹೇಳಿದ್ದೀವಿ. ಇನ್ನು 2-3 ದಿನದಲ್ಲಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ.